ಫ್ರೆಂಡ್ಸ್, ಇವತ್ತು ಕಾರ ಹುಣ್ಣಿಮೆ. ನಾನು ನಿಮಗೆಲ್ಲ ಇವತ್ತು ಹೋಳಿಗೆ ಕಟ್ಟಿಂದ ಮಾಡ್ತಾರಲ್ಲ ಸಾಂಬಾರು, ಅದರ ರೆಸಿಪಿನ ಹೇಳ್ಕೊಡ್ತೀನಿ. ಹೋಳಿಗೆ ಮಾಡುವಾಗ ನಾವೇನು ಬೇಳೆ ಹಾಕ್ಕೊಂಡಿರ್ತೀವಲ್ಲ, ಅದು ನೀರು ಬಸ್ತಿದ್ದ ನೀರಿದು. ಆಮೇಲೆ ಸ್ವಲ್ಪ ಬೇಳೆನ ತಕ್ಕೋಬೇಕು. ಅದರಲ್ಲಿ ಹೋಳಿಗೆಗೆ ಬೆಲ್ಲ ಕೂಡಿಸಿರ್ತೀವಲ್ಲ ಅದನ್ನು ಸ್ವಲ್ಪ ತಳ್ಕೊಬೇಕು. ಆಮೇಲೆ ಸ್ವಲ್ಪ ಕೊಬ್ಬರಿ, ಒಂದೆರಡು ಈರುಳ್ಳಿ, ಒಂದು ದೊಡ್ಡ ಹೆಸಳು ಬೆಳ್ಳುಳ್ಳಿ, ಕರಿಬೇವು ಮತ್ತು ಟೊಮೆಟೊ ಇಷ್ಟನ್ನು ಹೆಚ್ಚಿಟ್ಕೋಬೇಕು. ಆಮೇಲೆ ಸಾಂಬಾರು ಮಾಡೋಕ್ಕಿಂತ 10 ನಿಮಿಷ ಮುಂಚೆ ಸ್ವಲ್ಪ ಹುಣಸೆಹಣ್ಣನ್ನು ನೀರಲ್ಲಿ ನೆನೆಹಾಕಬೇಕು, ಸ್ವಲ್ಪ ನೆನೆಬೇಕು. ಕಾರ ಹುಣ್ಣಿಮೆ ದಿವಸ ಉತ್ತರ ಕರ್ನಾಟಕದ ಕಡೆ ಜನ ಎಲ್ಲ ಎತ್ತಿನ ಪೂಜೆ ಮಾಡ್ತಾರೆ. ಆವತ್ತಿನ ದಿನ ಎಲ್ಲರ ಮನೆಯಲ್ಲೂ ಹೋಳಿಗೆ ಶಿಖರಣೆ ಮಾಡ್ತಾರೆ. ಅದು ಹೇಗೆ ಮಾಡೋದು ಅಂತ ನಾವು ನೋಡೋಣ. ನಾನು ಈಗಾಗಲೇ ಹೋಳಿಗೆ ಹಿಟ್ಟು ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ನಂದು ಶಿಖರಣೆ ಆಗಲೇ ರೆಡಿಯಾಗಿದೆ. ಇದರ ರೆಸಿಪಿ ನಾನು ಇನ್ನೊಂದು ದಿನ ಹೇಳ್ತೀನಿ. ಈಗ ನಾನು ಕಟ್ಟಿಂದ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಥರ ತವ ಇರುತ್ತಲ್ಲ, ಅಗ್ಲ ತವ ತೊಗೊಂಡು ಅದರಲ್ಲಿ ಮಸಾಲೆ, ಹವೀಜ್ ಕಾಳು, ಜೀರಿಗೆ, ಕಾಳು ಮೆಣಸು, 2 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಜಾಸ್ತಿ ಮಸಾಲೆ ಬೇಡ, ಇಷ್ಟ ಆದರೆ ಸಾಕು. ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಆಮೇಲೆ ಬೆಳ್ಳುಳ್ಳಿ, 2 ಕರಿಬೇವು, ಆಮೇಲೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಇದನ್ನೆಲ್ಲ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ತವ ಮೇಲೆ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಎಲ್ಲ ಕಡೆ ಫ್ರೈ ಆಗುತ್ತೆ. ಈ ಥರ ಚಪಾತಿ ಮಾಡೋ ತವ ಇರುತ್ತಲ್ಲ, ಅದರಲ್ಲಿ ಇರ್ತಾರೆ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಟೊಮೆಟೊನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಖಾರದ ಪುಡಿ, ನಿಮಗೆ ಎಷ್ಟು ಖಾರ ಬೇಕೋ ಖಾರದ ಪುಡಿ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಇದು ಮತ್ತು ಕೊಬ್ಬರಿ ಇರುತ್ತಲ್ಲ, ಹೆಚ್ಚಿಕೊಂಡಿರೋ ಕೊಬ್ಬರಿನ ಇದರಲ್ಲಿ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಬೇಕು. ಸ್ಲೋವಾಗಿ ಮಾಡಬೇಕು, ಇಲ್ಲಾಂದರೆ ಮಸಾಲೆ ಎಲ್ಲ ಹೊತ್ತಾಗುತ್ತೆ. ಸ್ಲೋ ಆಗಿ ಫ್ರೈ ಮಾಡಬೇಕು. ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ತನಗೆ ಹಾಕ್ಬಿಡಿ. ತನಗಾದ್ಮೇಲೆ ಮಿಕ್ಸರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ನಾವು ಹುರಿದಿಟ್ಕೊಂಡಿದ್ದನ್ನೆಲ್ಲ ಮಿಕ್ಸಿಗೆ ಹಾಕಿದೆ. ಈ ಥರ ನುಣ್ಣಗೆ ರುಬ್ಕೋಬೇಕು. ಆಮೇಲೆ ಜೊತೆಗೆ ನಾವು ಬೇಳೆ ತೆಗೆದುಕೊಂಡಿರ್ತೀವಲ್ಲ, ಅದನ್ನು ಇದ್ರ ಜೊತೆಗೆ ಸೇರಿಸಿ ರುಬ್ಕೋಬೇಕು. ಒಂದೊಳ್ಳೆ ಒಗ್ಗರಣೆ ಕೊಡಬೇಕು. ಪಾತ್ರೆಯಲ್ಲಿ ಎಣ್ಣೆ, ಅದಕ್ಕೆ ಸಾಸಿವೆ, ಜೀರಿಗೆ, ಹಿಂಗು, ಸ್ವಲ್ಪ ಹಿಂಗೆ ಹಾಕ್ರಿ, ಚೆನ್ನಾಗಿ ಸ್ಮೆಲ್ ಬರುತ್ತೆ. ಬೆಳ್ಳುಳ್ಳಿ, ಒಂದು ಹೆಸರು ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಜಜ್ಕೊಂಡು ಹಾಕಬೇಕು. ಕರಿಬೇವು ಸ್ವಲ್ಪ ಫ್ರೈ ಆಗಬೇಕು. ಬೆಳ್ಳುಳ್ಳಿ ಫ್ರೈ ಆದಮೇಲೆ ರುಬ್ಕೊಂಡಿದೆಯಲ್ಲ ಅದನ್ನೆಲ್ಲ ಇದಕ್ಕೆ ಹಾಕಬೇಕು. ಮಿಕ್ಸಿ ಜಾರ್ ಇರೋದನ್ನೆಲ್ಲ ಇದ್ರ ಹಾಕಿ, ಆಮೇಲೆ ಬೇಳೆ ಕಟ್ಟಿಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಬೇಕು. ಸಾಂಬಾರು ಇದು ಕನ್ಸಿಸ್ಟೆನ್ಸಿ ಬರೋ ಮಟ್ಟನೂ ನೀರು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಬೇಕು. ಫ್ರೆಂಡ್ಸ್, ಈಗ ಇದು ಕುದೀತಾ ಇದೆ. ಇವಾಗ ಇದಕ್ಕೆ ಹುಣಸೆ ರಸನ ಹಾಕಬೇಕು. ಹುಣಸೆ ರಸ ಹಾಕಿದ್ಮೇಲೆ ಸ್ವಲ್ಪ ಬೆಲ್ಲನ ಚೆನ್ನಾಗಿ ಹಾಕಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದೆಲ್ಲ ಹಾಕಿ ಚೆನ್ನಾಗಿ ಕುದಿಸಿದ ಮೇಲೆ ನೋಡಿ ಹೆಂಗಿರುತ್ತೆ ಟೇಸ್ಟ್. ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಈಸಿ ಇದೆ, ಕಷ್ಟ ಏನಿಲ್ಲ, ತುಂಬ ಚೆನ್ನಾಗಾಗುತ್ತೆ. 2 ದಿನ ಇಟ್ಟಾದರೂ, ಹುಣಸೆ ಹಿಂಡಿರ್ತೀವಲ್ಲ 2 ದಿನ ಇಟ್ಟಾದರೂ ತಿನ್ಬೋದು. ಟ್ರೈ ಮಾಡಿ. ಓಕೆ, ಬಾಯ್.